ಹಲೋ ಹೈ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ ಕಂಗ್ಸೈ ಪ್ಯಾಟ್ಲಾಕಲ್ಲಿ ಮಾಡಲ್ ನಂಬರು MW880-3GD ನೋಡಿ. ಇದು ಇದೆಲ್ಲ ಇದು ಪ್ಯಾಟ್ಲಾಕು. ಈಗ ಈ ಸೈಡು ಮಾತ್ರ ಚೈನ್ ಬರ್ತಾ ಇದೆ, ಲೂಪರಿಂದ ಚೈನ್ ಥರ ಬರ್ತಾ ಇದೆ. ಇವಾಗ ಎರಡು ಸೈಡು ಚೈನ್ ಥರ ಬೇಕು, ಟಾಪಲ್ಲೂ ಬೇಕು ಬಾಟಮಲ್ಲೂ ಬೇಕು. ಅದು ಯಾವ ಥರ ಸೆಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಕಲಿಯೋರಿಗೆ ಮಾತ್ರ ತುಂಬ ಯೂಸ್ಫುಲ್ ಆಗುತ್ತೆ. ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಟಮಲ್ಲೂ ಮತ್ತು ಟಾಪ್ ಎರಡು ಸೈಡು ಚೈನ್ ಲಾಕ್ ಥರ ಬರ್ಬೇಕಂದ್ರೆ ಇವು ಎರಡು ಮಾತ್ರ ತುಂಬ ಇಂಪಾರ್ಟೆಂಟು. ಇದು ಸ್ಪ್ಯಾಡ್ರು, ಇದು ಮಾತ್ರ ಸ್ಪ್ಯಾಡ್ರು ತುಂಬ ಇಂಪಾರ್ಟೆಂಟು. ಇದರಿಂದನೇ ಥ್ರೆಡ್ ಬರೋದು ಚೈನ್ ಥರ. ಇದು ಟೆನ್ಷನ್ ಪೋಸ್ಟು ಮತ್ತು ಥ್ರೆಡ್ ಗಾರ್ಡು. ಇದು ಥ್ರೆಡ್ ಗಾರ್ಡು, ಟೆನ್ಷನ್ ಪೋಸ್ಟು. ಅದು ಹೆಂಗೆ ಹಾಕ್ಕೊಡೋದು ಮತ್ತು ಟೈಮಿಂಗ್ ಹೆಂಗೆ ಸೆಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ನೋಡಿ, ಫಸ್ಟು ಇದು ಸ್ಪ್ಯಾಡ್ರ್ ಹಾಕೋತಾ ಇದ್ದೀನಿ. ಸ್ಪ್ಯಾಡ್ರು ಯಾವಾಗಲೂ ಹಿಂಗೆ ಹಾಕೋಬೇಕು. ಇಲ್ಲಿ ಸ್ವಲ್ಪ ಮೀಡಿಯಮ್ಗೆ ಟೈಟ್ ಮಾಡ್ಕೊಳ್ಳಿ. 3mm ಸ್ಕ್ರೂ ಇರುತ್ತೆ ಇಲ್ಲಿ, 3mm ಸ್ವಲ್ಪ ಲೈಟಾಗಿ ಇಟ್ಕೊಂಡು ಟೈಟ್ ಮಾಡ್ಕೊಳ್ಳಿ. ಮತ್ತು ಇದು ಥ್ರೆಡ್ ಕ್ಯಾಚರು. ಇದು ಟೆನ್ಷನ್ ಪೋಸ್ಟು ಥ್ರೆಡ್ ಗಾರ್ಡ್ ಬರುತ್ತೆ. ಇಲ್ಲಿ ಬಾಟಮಲ್ಲಿ ಸ್ಕ್ರೂ ಇರುತ್ತೆ. ಇದು ಇಲ್ಲಿ ಬಾಟಮ್ 3mm ಸ್ಕ್ರೂ ಇರುತ್ತೆ. ಸ್ಕ್ರೂ ಅಲ್ಲೇ ಅಂಕಿ ಸ್ಕ್ರೂ ಇರುತ್ತೆ. 3mm ಕಂಪ್ಲೀಟ್ ಮಾಡ್ಕೊಳ್ಳಿ ನೀಟಾಗಿ. ನೋಡಿ, ಇದು ಹಿಂಗೆ ಲೇವಲಾಗಿ ಇಟ್ಕೋಬೇಕು. ಕ್ರಾಸ್ ಆದರೆ ಥ್ರೆಡ್ಡು ಕರೆಕ್ಟಾಗಿ ಕ್ಯಾಚಿಂಗ್ ಆಗೋಲ್ಲ. ಸ್ಟ್ರೇಟಾಗಿ ಇಟ್ಕೋಬೇಕು. ಮತ್ತು ಡೌನ್ ಎರಡು ಸೈಡು ಲೆವೆಲಾಗಿ ಇಡಬೇಕು, ಡೌನಾಗಿ. ಅದೇ ಇವಾಗ ನಾನು ಥ್ರೆಡ್ ಗಾರ್ಡು ಟೆನ್ಷನ್ ಕೊಟ್ಟು ಫಿಟ್ ಮಾಡ್ಕೊಂಡೆ. ಇದನ್ನು ಫಿಟ್ ಮಾಡೋ ಬನ್ನಿ ಇವಾಗ ಸ್ಪ್ಯಾಡ್ರು. ನೋಡಿ, ಈ ಟೈಮಿಂಗ್ ಇದೆಲ್ಲ, ಇದು ಸ್ಪ್ಯಾಡ್ರ್ ಟೈಮಿಂಗು ಇಂಪಾರ್ಟೆಂಟ್, ತುಂಬ ಇಂಪಾರ್ಟೆಂಟು. ನೀಡಲ್ ಟಚ್ ಆಗ್ಬಾರ್ದು. ನೋಡಿ, ಇಷ್ಟೇ ಇಟ್ಕೋಬೇಕು. ಇನ್ನೂ ಬೇಕಂದರೆ ಇನ್ನೊಂದು ಸ್ವಲ್ಪ ಡೌನ್ ಇಟ್ಕೋಬೋದು. ನೋಡಿ, ಸ್ವಲ್ಪ ನಾನು ಸ್ಪ್ಯಾಡ್ರ್ ಡೌನ್ ಮಾಡ್ಕೋತೀನಿ. ಇದು ಈ ನೀಡ್ಲಿಕ್ಕೆ ಟಚ್ ಆಗ್ಬಾರ್ದು, ಎರಡು ನೀಡ್ಲಿಕ್ಕೆ ಟಚ್ ಆಗ್ಬಾರ್ದು. ಇಂಪಾರ್ಟೆಂಟ್, ತುಂಬ ಇಂಪಾರ್ಟೆಂಟು. ನೀಡ್ಲು ಬಂದ್ಬಿಟ್ಟು ಇಲ್ಲೇ ಎಳಿಬೇಕು. ನೋಡಿ, ಈ ಥ್ರೆಡ್ಡು ಈ ಸ್ಪ್ಯಾಡ್ರಿಂದ ಇದೆ. ನೋಡಿ, ಇಲ್ಲಿ ಹೋಲ್ ಇದೆ, ಥ್ರೆಡ್ ಹಾಕೋದು, ಥ್ರೆಡ್ ಗಾರ್ಡಿದೆ, ಅದ್ರಲ್ಲಿ ಹಾಕೊಳ್ಳೇಬೇಕು. ಇಂಪಾರ್ಟೆಂಟು ಟೇಕಾಫ್ ಇದೆ, ಇಲ್ಲಿ ಟೇಕಾಫಲ್ಲಿ ಹಾಕೋಬೇಕು. ತುಂಬ ಇಂಪಾರ್ಟೆಂಟ್ ಅಂದರೆ ದಾಗ ಹಾಕೋದು. ನೋಡಿ, ಈ ಟೇಕಪ್ ಇದೆಲ್ಲ, ಇಲ್ಲೊಂದು ಟೇಕಪ್ ಇದೆ. ಇದರಲ್ಲಿ ಥ್ರೆಡ್ ಹಾಕಲೇಬೇಕು, ತುಂಬ ಇಂಪಾರ್ಟೆಂಟು. ಮಾಮೂಲಿ ಟೆನ್ಷನ್ ಫಸ್ಟು ನಾವು ಸಿಂಗಲ್ ಎಳಿ ಹಾಕ್ತೀವಲ್ಲ, ಅದೇ ಥರ. ನೋಡಿ, ಇದೊಂದು ಗಾರ್ಡ್ ಇದೆ, ಈ ಗಾರ್ಡಲ್ಲೂ ಥ್ರೆಡ್ ಹಾಕಬೇಕು. ನೋಡಿ, ಮತ್ತು ಇದು ಥ್ರೆಡ್ ಗಾರ್ಡ್, ಇನ್ನೊಂದಿದೆ ಥ್ರೆಡ್ ಗಾರ್ಡ್. ಡೈರೆಕ್ಟ್ ಈ ಸ್ಪ್ಯಾಡ್ರಿಗೆ ಥ್ರೆಡ್ ಇಟ್ಕೋಬೇಕು. ಸ್ಟಿಚ್ ಮಾಡ್ಕೊಡ್ತೀನಿ. ಎರಡು ಸೈಡ್ ಬ್ಯಾಕು ಫ್ರಂಟ್ ಎರಡು ಚೈನ್ ಬರುತ್ತೆ. ಇವಾಗ
ನೋಡಿ ಫ್ರಂಟಲ್ಲೂ ಐತೆ ಬ್ಯಾಕಲ್ಲೂ ಐತೆ ನೋಡಿ ಎರಡು ಸೈಡ್ಗೆ ಬರ್ತಾಯಿದೆ. ಇವಾಗ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.